ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪುಟ್ಟ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದ ಮಲ್ಲಿಕಾರ್ಜುನ್ ಮುತ್ಯಾನ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಜನ ಮಲ್ಲಿಕಾರ್ಜುನ್ ಮುತ್ಯಾನ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸ್ವತಃ ಮಕ್ಕಳ ಆಯೋಗ ದೂರನ್ನ ದಾಖಲಿಸಿಕೊಳ್ತು. ಅಷ್ಟೇ ಅಲ್ಲ, ಪೋಕ್ಸೋ ದೂರು ದಾಖಲಾಗಿದೆ ಮತ್ತು ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಆದ್ರೆ ಮಲ್ಲಿಕಾರ್ಜುನ್ ಮುತ್ಯ ಮಾತ್ರ ಮಠದಲ್ಲಿ ಇಲ್ಲ, ಅವರು ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ವಿಚಾರ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಈಗ ಇದ್ದಕ್ಕಿದ್ದಂತೆ ಈ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ ಪ್ರತ್ಯಕ್ಷಗೊಂಡಿದ್ದಾನೆ. ತಲೆಮರೆಸಿಕೊಂಡಿರುವ ಮಲ್ಲಿಕಾರ್ಜುನ್ ಮುತ್ಯ ದಿಢೀರ್ ಪ್ರತ್ಯಕ್ಷ ಆಗಿದ್ದಾನೆ. ಮಲ್ಲಿಕಾರ್ಜುನ್ ಮುತ್ಯ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ರಿಲೀಸ್ ಮಾಡಿದ್ದು, ಭಕ್ತರು ಯಾರು ಆತಂಕ ಪಡಬೇಡಿ, ನಾನು ಪೊಲೀಸರು ಯಾವಾಗ ಕರೆದ್ರೂ ಕೂಡ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಪ್ರಖ್ಯಾತ ಯಮನೂರಪ್ಪ ಮುತ್ಯ ಮಠದ ಮಲ್ಲಿಕಾರ್ಜುನ್ ಮುತ್ಯ ಕಾನೂನು ಸಂಕಷ್ಟಕ್ಕೆ ಈಗ ಸಿಲುಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ವಿಡಿಯೋಗಳು ಹರಿದಾಡ್ತಾ ಇದ್ವು. ಒಬ್ಬ ಬಾಲಕಿಯೊಂದಿಗೆ ಈ ಮುತ್ಯ ನಡೆದುಕೊಂಡಂತಹ ರೀತಿ, ಮುದ್ದಾಡೋದು, ಜಡೆ ಎಳೆಯೋದು, ಅಪ್ಕೊಳಕ್ ಹೋಗೋದು, ಈ ವಿಡಿಯೋ ವೈರಲ್ ಆದ ಮೇಲೆ ಆತನ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಒಬ್ಬ ಸ್ವಾಮೀಜಿ ಅಂತ ಹೇಳಿಕೊಳ್ಳೋರು, ಮುತ್ಯ ಅಂತ ಹೇಳಿಕೊಳ್ಳೋರು, ಸ್ವಯಂ ಘೋಷಿತ ದೇವಮಾನವ ಆದವರು ಈ ರೀತಿ ಬಾಲಕಿಯೊಂದೇ ನಡೆದುಕೊಳ್ಳೋದು ಸರಿ ಅಲ್ಲ. ಸೊ ಬಹಳ ಸಲ ನಾವು ಮಕ್ಕಳಿಗೆ ಬ್ಯಾಡ್ ಟಚ್ ಮತ್ತು ಗುಡ್ ಟಚ್ ಬಗ್ಗೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಸ್ವಾಮೀಜಿಗಳ ಬಿಹೇವಿಯರ್ ಅಲ್ಲಿ ಒಂದ್ ಸ್ವಲ್ಪ ಬ್ಯಾಡ್ ಟಚ್ ಜಾಸ್ತಿ ಇದೆ ಅನ್ನೋ ತರದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವರ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಈ ಮಧ್ಯೆ ಭಕ್ತರು ಯಾರು ಆತಂಕ ಪಡಬೇಡಿ, ನಾನು ಎಲ್ಲಿಗೂ ಹೋಗಿಲ್ಲ, ಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ, ಹೀಗಾಗಿ ಆಮಂತ್ರಣ ಪತ್ರ ಕೊಡೋದಕ್ಕೆ ಹೊರಗಡೆ ಬಂದಿದ್ದೀನಿ ಅಂತ ವಿಡಿಯೋದಲ್ಲಿ ದಿಢೀರ್ ಪ್ರತ್ಯಕ್ಷ ಆಗಿ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯ. ಹಾಗಾದ್ರೆ ಮಲ್ಲಿಕಾರ್ಜುನ್ ಮುತ್ಯ ಸ್ವಯಂ ಘೋಷಿತ ದೇವಮಾನವ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಖಂಡಿತವಾಗಿ ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ. ಹಾಗಾದ್ರೆ ಯಾರು ಈ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ? ಮಲ್ಲಿಕಾರ್ಜುನ್ ಮುತ್ಯ ಪರ ಮತ್ತು ವಿರೋಧವಾದಂತಹ ಚರ್ಚೆಗಳು ಕೂಡ ನಡೀತಾ ಇದೆ.
ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ ಮುದ್ದು ಮಾಡೋದು ಮಕ್ಕಳಿಗೆ. ನೋ, ಹಂಗೆ ಮಾಡಬಾರ್ದು. ಮಗುವನ್ನು ಹೆಂಗಂದ್ರೆ ಹಂಗೆ ಮುಟ್ಟಬಾರ್ದು. ಮಕ್ಕಳಿಗೆ ನಾವು ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಹೇಳ್ಕೊಡ್ತೀವಿ. ಅಂಥದ್ರಲ್ಲಿ ಒಬ್ಬ ದೇವಮಾನವ ಅಂತ ಅನ್ನಿಸಿಕೊಂಡವನು ಈ ರೀತಿ ಬ್ಯಾಡ್ ಟಚ್ ಮಾಡುವ ಹಾಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಗೊತ್ತಿಲ್ಲ, ಬಟ್ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅದು ಸರಿ ಇಲ್ಲ. ಈ ರೀತಿಯ ಟಚ್ ಮಾಡಿಕೊಡ್ದು. ಅದು ಸ್ವಯಂ ಘೋಷಿತ ದೇವಮಾನವ ಆದ್ರೂ ಸರಿ, ಸಾಮಾನ್ಯ ಮನುಷ್ಯರಾದ್ರೂ ಸರಿ. ಹಾಗಾದ್ರೆ ಯಾರು ಈ ಮುತ್ಯ? 27 ವರ್ಷದ ಮುತ್ಯ ಸ್ವಯಂ ಘೋಷಿತ ದೇವಮಾನವ ಅಂತ ಕರೆದುಕೊಂಡಿದ್ದ. ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಸುದ್ದಿ ಆಗಿದ್ದವನು. ತನ್ನ ವಾಕ್ಚಾತುರ್ಯದಿಂದ ಜನಪ್ರಿಯತೆ ಪಡೆದುಕೊಂಡವನು. ನನ್ಗೆ ಗೊತ್ತಿಲ್ಲ, ವಾಕ್ಚಾತುರ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ವಿಡಿಯೋದಲ್ಲಿ ಆತಂಕ. ಸೊ ನನಗೆ ಕನ್ಫ್ಯೂಸ್ ಆಯ್ತು ಇದೇನು ಹೇಳ್ತಾ ಇದ್ದಾರೆ ಅಂತ. ಯಾದಗಿರಿಯ ಶಹಪುರದ ಮಹಲ್ ರೋಜಾ ಗ್ರಾಮದಲ್ಲಿರುವ ಮುತ್ಯಾನ ಮಠ ಜಾಲತಾಣಗಳಲ್ಲಿ ಭಕ್ತರಿಗೆ ಪ್ರವಚನ ನೀಡ್ತಾ ಇದ್ದ ಮಲ್ಲಿಕಾರ್ಜುನ್ ಮುತ್ಯ. ಇನ್ನು ಮಠಾಧಿಪತಿಯಾಗಿರುವಂತಹ ಮಲ್ಲಿಕಾರ್ಜುನ್ ಮುತ್ಯ ಮಾತನ್ನ ದೇವರ ಮಾತು ಅಂತ ನಂಬೋರು ಬಹಳಷ್ಟು ಜನ ಇದ್ದಾರೆ. ನಾಟ್ ಓನ್ಲಿ ಕರ್ನಾಟಕ, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಈತನಿಗೆ ಭಕ್ತರು ಇದ್ದಾರೆ. ದೂರದಿಂದ ಜನ ಇಲ್ಲಿಗೆ ಪ್ರತಿನಿತ್ಯವೂ ಬರ್ತಾರೆ. ಬರುವಂತಹ ಭಕ್ತರಿಗೆ ಪ್ರತಿನಿತ್ಯವೂ ಕೂಡ ದಾಸೋಹ ಇರುತ್ತೆ. ಹೀಗಾಗಿ ಈ ಮಠದ ಬಗ್ಗೆ ಅಪಾರ ಭಕ್ತಿ ಭಾವದಿಂದ ಜನ ನಡೆದುಕೊಳ್ತಾ ಇದ್ರು. ಯಾದಗಿರಿ, ಕಲಬುರ್ಗಿ, ರಾಯಚೂರು, ವಿಜಯಪುರದಲ್ಲಿ ಈ ಮುತ್ಯ ಸಖತ್ ಫುಲ್ ಫೇಮಸ್. ಬರೀ ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ನನ್ನ ಕಲೀಗ ಮಾಲಿ ಪಾಟೀಲ್. ಎಸ್ ಪಾಟೀಲ್ರೇ, ಎಲ್ಲಿದಾರಂತ ಇವರು? ರಾಜ್ಯದಲ್ಲಿದ್ದಾರಾ? ಮಹಾರಾಷ್ಟ್ರ, ತೆಲಂಗಾಣ ಎಲ್ಲಾದ್ರೂ ಇದ್ದಾರಾ? ಪೊಲೀಸರು ಇವ್ರನ್ನ ಕರ್ಕೊಂಡು ಬರೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ದಾರಾ? ನಿಜಕ್ಕೂ ಇವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆಯಾ? ರಾಧಾ ಮೇಡಮ್, ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಯಮನೂರಪ್ಪ ಮಠದ ಪೀಠಾಧಿಪತಿ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಗೋಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ನಂತರ ಮಹಲ್ ರೋಜಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರು ಇರ್ಬೇಕಾಯಿತು. ಆದ್ರೆ ಈ ಕ್ಷೇತ್ರದಲ್ಲಿ ಅವರು ಇಲ್ಲ, ಇಲ್ಲಿಂದ ಅವರು ಬೇರೆ ಕಡೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿದ ನಂತರ ಪೋಕ್ಸೋ ಕಾಯ್ದೆ ಅಡಿ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಕೇಸ್ ದಾಖಲಿಸಿದ ನಂತರ ಗೋಗಿ ಪೊಲೀಸರು ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ನೋಟಿಸ್ ಸರ್ವ್ ಮಾಡಲು ಅವರನ್ನು ಕೂಡ ಹುಡುಕಾಟ ಮಾಡ್ತಾ ಇದ್ರೆ. ಆದ್ರೆ ಇಲ್ಲಿವರೆಗೂ ಮಲ್ಲಿಕಾರ್ಜುನ ಮುತ್ಯ ಅವರು ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಸಾಕಷ್ಟು ಹುಡುಕಾಟ ನಡೆಸ್ತಾ ಇದ್ರು ಕೂಡ ಪೊಲೀಸರ ಕೈಗೆ ಮಲ್ಲಿಕಾರ್ಜುನ ಮುತ್ಯ ಸಿಕ್ಕಿಲ್ಲ. ಆದರೆ ಮಲ್ಲಿಕಾರ್ಜುನ ಮುತ್ಯ ಅವರು ಒಂದು ಸ್ಪಷ್ಟನೆ ಪಡಿಸುವಂತ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕ ಪಡಬಾರದು. ಅದೇ ರೀತಿಯಾಗಿ ಪೊಲೀಸರು ವಿಚಾರಣೆಗೆ ಕರೆದಾಗ ನಾನು ಖುದ್ದು ಹೋಗುತ್ತೇನೆ ಎಂದು ಅವರು ಮಲ್ಲಿಕಾರ್ಜುನ ಮುತ್ಯ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾನು ಸ್ಥಳೀಯವಾಗಿ ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಸ್ಥಳೀಯ ಭಾಗದಲ್ಲಿ ನಾನು ಇದ್ದೀನೆಂಬ ಮಾತುಗಳನ್ನು ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರು ಹೇಳಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರು ವಿಡಿಯೋ ವೈರಲ್ ಮಾಡಿದ ನಂತರ ಪೊಲೀಸರು ಆ ವಿಡಿಯೋದ ಎಲ್ಲಿಂದ ಅಪ್ಲೋಡ್ ಮಾಡಿದ್ದಾರೆ, ಯಾವ ಸ್ಥಳದಿಂದ ಅಪ್ಲೋಡ್ ಮಾಡಿದ್ದಾರೆ, ಹಾಗೂ ಮಲ್ಲಿಕಾರ್ಜುನ ಮುತ್ಯ ಅವರು ಯಾವ ಸ್ಥಳದಲ್ಲಿದ್ದಾರೆ ಎಂಬುದ್ರ ಬಗ್ಗೆ ಮತ್ತಷ್ಟು ಶೋಧ ಕಾರ್ಯ ಕೂಡ ಇನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಹೋಗಿ ಪೊಲೀಸರ ಕೈಗೆ ಮಲ್ಲಿಕಾರ್ಜುನ ಮುತ್ಯ ಅವರು ಇನ್ನು ಸಿಕ್ಕಿಲ್ಲ ಅಂತ ಹೇಳ್ಬಹುದು. ರಾಧಾ ಮೇಡಮ್. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಮಾಲಿ ಪಾಟೀಲ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.